ಹಾಯ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ನಿಮ್ಮ ಮಣ್ಣಿನ ಮಗ. ಏನಪ್ಪ ಇವನು ಮಣ್ಣಿನ ಮಗ ಅಂದ್ಕೊಂಡು ಹಳ್ಳೀಲಿ ಇರದೆ ಸಿಟಿಗೆ ಬಂದ್ಬಿಟ್ಟಾನೆ ಅಂತ ನೋಡ್ತಿದ್ದೀರಾ? ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು ಹಳ್ಳಿ ಕಷ್ಟ ಏನು ಅಂತ ಗೊತ್ತಿದ್ದು ಸಿಟಿಗೆ ಬಂದು ಜೀವನ ಮಾಡೋಕ್ಕೆ ಬಂದಿರೋದು. ಏಕೆಂದರೆ ಇವಾಗ ಬಿಗ್ ಬಾಸ್ಗೆ ಅವರು ಇವರು ಬಟ್ಟೆ ಬಿಚ್ಕೊಂಡಿರೋರ್ನೆಲ್ಲ ಕಳಿಸಿದ್ರು. ಆಮೇಲೆ ಇನ್ನೊಂದು ಏನಂದರೆ ಗಿವ್ ಅವೇ ಅಂತ ತುಂಬ ಜನ ಕೊಡ್ತಿದ್ದೀರಾ. ಏನು ಗೊತ್ತಾ, ಕಮೆಂಟ್ಸು, ಲೈಕ್ಸು, ಶೇರು ಜಾಸ್ತಿ ಯಾರು ಮಾಡ್ತಾರೆ ಅಂಥವ್ರಿಗೆ ಗಿವ್ ಅವೇ ಕೊಟ್ಟು ನೀವು ಇದು ಮಾಡ್ತಾಯಿದ್ದೀರಾ. ಅದಕ್ಕಿಂತ ಹಳ್ಳಿಯೇ ತುಂಬ ಜನ ಕಷ್ಟ ಬಿದ್ದು ಎಷ್ಟೋ ಜನ ಊಟನೇ ಇಲ್ಲ ಅಂಥವ್ರಿಗೆ ಹಸು ಕೊಡಿಸಿ, ಎಲ್ಲ ಕೊಡಿಸಿ. ಏನಕ್ಕೆ ಸುಮ್ಮನೆ ಅವ್ರಿಗೆ ಹಸುಗಳು ಕೊಡಿಸಿ ತುಂಬ ನಿಮ್ಮಿಂದ ಎಲ್ಪ್ ಆಗುತ್ತೆ. ಒಂದು ಜೀವನ ಕಟ್ಕೊಳ್ತಾರೆ, ಒಂದು ಕುಟುಂಬ ನಿಮ್ಮಿಂದ ಬೆಳೀತದೆ. ಏನಕ್ಕಂದರೆ ಯಾರಿಗೋಸ್ಕರ ಹೇಳ್ತಿರೋದು ಗೊತ್ತಾ? ಅವ್ರದ್ದು ತೋರಿಸ್ತೀನಿ ಬನ್ನಿ ನಾನು ಯಾರಂತ. ನೋಡಿ, ಇವರು ತುಂಬ ಗಿವ್ ಅವೇ ಕೊಡ್ತಾರೆ. ನಾನು ಯಾರನ್ನೂ ಫಾಲೋ ಮಾಡಿಲ್ಲ ಈ ಇದರಲ್ಲಿ, ಇವರೊಬ್ಬರನ್ನೇ ನಾನು ಫಾಲೋ ಮಾಡಿರೋದು. ನೋಡಿ ಬೇಕಾರೆ ನಮ್ಮ ಬಾಸ್ ಬಿಟ್ಟರೆ ನೆಕ್ಸ್ಟು ಇವರೇನೆ ನಾನು ಬ್ಲೂ ಟಿಕ್ ಮಾರ್ಕ್ ಇರೋರನ್ನ ಫಾಲೋ ಮಾಡಿರೋದು. ಏನಕ್ಕೆ ತುಂಬ ಬಡವರಿಗೆ ಹೆಲ್ಪ್ ಆಗೋ ರೀತಿ ಮಾಡ್ತಾವ್ರೆ. ಅದನ್ನೇ ತುಂಬ ಬಡಸ್ಥಾನದಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಗಿವ್ ಅವೇ ಕೊಡಿ. ಅವ್ರಿಗೆ ಒಂದು ಹಸು ತಗೊಡಿ, ಇಲ್ಲಾಂದರೆ ಮನೆ ಕಟ್ಕೊಡಿ, ನ್ಯಾರ ಮಾಡಿ, ಎಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ. ಗೊತ್ತಾ ಏನಕ್ಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಹಳ್ಳೀಲಿ ಸಾಲ ತಗೊಂಡು ಬ್ಯಾಂಕಲ್ಲಿ ನಮ್ಮ ಅಮ್ಮನ ಒಡವೆ ಮಾಡಿಬಿಟ್ಟು ಹಸುಗಳು ಕಟ್ಟೆ ತುಂಬ ಲಾಸ್ ಆಯಿತು. 5 ಲಕ್ಷ ತಗೊಂಡು ಹಳ್ಳಿಗೆ ಬಂದುಬಿಟ್ರೆ ಆ ಥರ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ ಏನಿಲ್ಲ, ಏನಾಗಲ್ಲ. ಯಾರ್ಯಾರ ಮನೇಲಿ ಮಡಗಿರ್ಬೇಕು, ಮಾಡಬೇಕು ಅಷ್ಟೇ. ನಾವಂತೂ ನಮ್ಮ ಸ್ವಂತ ದುಡ್ಡು ದುಡ್ಕೊಂಡು ಸಾಲ ಕಟ್ಕೊಂಡು ಅವ್ರು ಬಡ್ಡಿ ಕಟ್ಕೊಂಡಂತೂ ಆಗಲ್ಲ. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಳ್ಳು ಹೇಳ್ತಾನೆ ಅಂದರೆ ವಿತ್ ಪ್ರೂಫ್ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಹಸುಗಳು ಕಟ್ಟಿ ರಿಯಲ್ ಲೈಫ್ ನಾನು ಹೇಳ್ತಿರೋ ನನ್ನ ಲೈಫು. ಯಾರೂ ಸಾಲ ಮಾಡ್ಕೊಂಡಂತೂ ಯಾರೂ ದನಗಳು ಕಟ್ಟೋದು ಅದು ಇದು ಮಾಡಬೇಡಿ. ದುಡ್ಡು ಆಯ್ತಾ ನಿಮ್ಮ ಕೈಲಿ ದುಡ್ಡಿದ್ರೆ ನಿಜವಾಗ್ಲೂ ಕಟ್ಟಿ, ಆದಾಯ ಆಯಿತು, ತುಂಬ ಆದಾಯ ಐತೆ ಇದರಲ್ಲಿ. ಮಾತ್ರ ಎಸ್ ಎಮ್ ಆರ್ ಅವ್ರಿಗೆ ಶೇರ್ ಆಗಂಟ ಶೇರ್ ಮಾಡಿ, ಇದೊಂದೇ ಕೇಳ್ಕೊಳ್ಳೋದು. ಏನೂ ಕೇಳ್ಕೊಳ್ಳಲ್ಲ ಮಾಡಿದ್ರದ್ರಲ್ಲಿ ಯಾರು ತಪ್ಪು ಅನಿಸಿದ್ರೆ ದಯವಿಟ್ಟು ಯಾರನ್ನು ಬೇಜಾರಂತೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕೆ ನಾವು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು, ಅದರಿಂದ ಯಾರು ಬೈಕೋಬೇಡಿ, ಏನೂ ಮಾಡಬೇಡಿ. ಆದರೆ ಸಪೋರ್ಟ್ ಮಾಡಿ ಅಷ್ಟೇ.